ಎಸ್ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಕಾಸ್ ಫೋನ್ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್ ವಿಕಾಸ್, ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ ಎಷ್ಟು ಕಡೆ ರೇಡ್ ಆಗಿದೆ, ಇದುವರೆಗೂ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಅಂತ? ಏನು ಮಂಡ್ಯ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅಧಿಕಾರಿಗಳ ಮನೆ ಮೇಲೆ ದೂರಿನ ಅನ್ವಯ ಇವತ್ತು ಸುಮಾರು 70ಕ್ಕೂ ಹೆಚ್ಚು ಜನ ಅಧಿಕಾರಿಗಳ ಜೊತೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ 10 ಕಡೆ ಈಗ ರೇಡ್ ನಡೆದಿದೆ. ಇಲ್ಲಿ ಕುಂದಾಣ ಗ್ರಾಮ ಪಂಚಾಯತಿ ಪಿಡಿಒ ಪದ್ಮನಾಭ್ ಸೇರಿದಂತೆ ಎನ್ ಸತೀಶ್, ಪಿಡಬ್ಲ್ಯೂ ಇಲಾಖೆ ಎಂಜಿನಿಯರ್ ಸೈಯದ್ ಮುನೀರ್ ಅಹಮದ್ ಸೇರಿದಂತೆ ಎನ್ ಸುರೇಶ್, ಚನ್ನನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಸೇರಿದಂತೆ ಹಲವರ ಮನೆ ಮೇಲೆ ಈಗ ಶೋಧವನ್ನ ನಡೆಸಿರ್ತಕ್ಕಂಥದ್ದು. ಬಿಬಿಎಂಪಿ, ಬೆಸ್ಕಾಂ ಮತ್ತು ಪಿಡಬ್ಲ್ಯೂಡಿ ಮತ್ತು ಕ್ರೆಡೆಲ್ KRDL ಅಧಿಕಾರಿಗಳ ಮನೆ ಮೇಲೆ ಈಗ ರೇಡ್ ಆಗಿರುವಂತ ಸಂದರ್ಭದಲ್ಲಿ ಸದ್ಯ ಏನು ಎನ್ ಸತೀಶ್ ಮತ್ತು ಮುನೀರ್ ಮನೆಯಲ್ಲಿ ಈಗ ಶೋಧವನ್ನ ನಡೆಸಿದ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳ್ಳಿ, ಚಿನ್ನಾಭರಣಗಳು, ವಜ್ರದ ಆಭರಣಗಳು ಮತ್ತು ಲಕ್ಷ ಲಕ್ಷ ಹಣ ಮತ್ತು ಬ್ರಾಂಡೆಡ್ ವಾಚ್ಗಳು ಸೇರಿದಂತೆ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಗಳು ಮತ್ತು ಹಲವು ಫೈಲ್ಗಳು ಈಗ ಲೋಕಾಯುಕ್ತ ದಾಳಿ ವೇಳೆಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಸೊ ಇನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿದ್ದಾರೆ. ಸಂಜೆವರೆಗೂ ಕೂಡ ದಾಳಿ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇದೆ. ಲೋಕಾಯುಕ್ತ ಯಾವಾಗ ಇತ್ತೀಚೆಗೆ ಲೋಕಾಯುಕ್ತ ತನ್ನ ಪವರ್ ಅನ್ನ ಹಿಂಪಡಿತು, ಮತ್ತೆ ಪವರ್ ಅನ್ನ ಪಡೀತು, ಸೊ ಅವಾಗಲಿಂದಲೂ ಕೂಡ ಭ್ರಷ್ಟರಿಗೆ ಈಗ ನಡುಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಏನು ತಿಂಗಳಲ್ಲಿ 2 ರಿಂದ 3 ಬಾರಿ ಈಗ ರೇಡ್ ಅನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ರೇಡ್ ಮಾಡಿದಂತೆ ಕಡೆಯಲ್ಲ ಲಕ್ಷ ಲಕ್ಷ ಮೌಲ್ಯದಲ್ಲಿ ಈಗ ಹಣ ಸಿಗ್ತಾ ಇರ್ತಕ್ಕಂಥದ್ದು, ಚಿನ್ನಾಭರಣಗಳು ಸಿಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಸದ್ಯ ಭ್ರಷ್ಟರಿಗೆ ಒಂದು ಕಡೆ ಲೋಕಾಯುಕ್ತದ ಭಯ ಹುಟ್ಟುಕೊಂಡಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಲೋಕಾಯುಕ್ತ ಕೂಡ ಒಂದು ಒಳ್ಳೆಯ ಕಾರ್ಯವನ್ನ ಈಗ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಲಿಖಿತ. ಓಕೆ, ಧನ್ಯವಾದಗಳು ವಿಕಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿರುವಂತದ್ದು. PWD ಇಲಾಖೆಯ ಇಂಜಿನಿಯರ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಒಬ್ಬರ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣಗಳು, ಎನ್ ಸತೀಶ್ ಅವರ ಮನೆಯಲ್ಲಿ ಸಿಕ್ಕಂತಹ ಆಭರಣವನ್ನ ನೋಡ್ತಾ ಇದ್ದೀವಿ. ಚಿತ್ರದುರ್ಗದಲ್ಲಿ ಮನೆ ಇದೆ. ಇವ್ರಿಗೆ ಒಂದೊಂದು ಕಡೆ ಅಲ್ಲ, ಎಲ್ಲೆಲ್ಲಿ ಇವರಿಗೆ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿ ಇದೆಯೋ ಎಲ್ಲದರ ಬಗ್ಗೆ ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಬೆಂಗಳೂರಿನ ಜಯಮಹಲ್ನ ಎಕ್ಸ್ಟೆನ್ಷನ್ ನಲ್ಲೂ ಕೂಡ ಮನೆ ಇದೆ. ಚಿತ್ರದುರ್ಗ, ಇಲ್ಲಿ ಬೆಂಗಳೂರು, ಒಂದೆರಡು ಕಡೆ ಅಲ್ಲ. ಚಿತ್ರದುರ್ಗದ ಹೊನ್ನಹಳ್ಳಿಲಿ ಕೂಡ ಜಮೀನಿದೆ, ಫಾರ್ಮ್ ಹೌಸ್ ಇದೆ. ಎಲ್ಲ ಕಡೆ ಕೂಡ ರೇಡ್ ಆಗಿರುವಂತದ್ದು. ಒಂದೊಂದು ಕಡೆಯಲ್ಲ, ಇವರ ಆಸ್ತಿ ಪಾಸ್ತಿಯನ್ನ ನೋಡ್ತಾ ಹೋದ್ರೆ ಇವರು ಎಷ್ಟು ವರ್ಷದಿಂದ ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗತ್ತೆ. ಆ ಬೆಳ್ಳಿಯ ಆಭರಣಗಳನ್ನ ನೋಡಿ, ಅಂಗಡಿಗಳಲ್ಲಿ ಶೋಕೇಸ್ ಇಡ್ತಾರಲ್ಲ ಆ ರೀತಿ ಬೆಳ್ಳಿಯ ಆಭರಣಗಳು, ಮನೆಯಲ್ಲಿ ಅಷ್ಟೆಲ್ಲ ನಗದು, ಚಿನ್ನಾಭರಣಗಳು, ವಜ್ರ, ಚಿನ್ನ, ಬೆಳ್ಳಿ ಯಾವುದು ಬೇಕು ಯಾವುದಕ್ಕೂ ಕಡಿಮೆ ಇಲ್ಲ. ಜೊತೆಗೆ ದುಡ್ಡು ಕೂಡ ಅವರ ಮನೆಯಲ್ಲೇ ಸಿಗತ್ತೆ. ದಾಖಲೆ ಪತ್ರಗಳು ಸಿಕ್ಕಿದೆ. ಎನ್ ಸತೀಶ್ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಆಭರಣಗಳಿದು. PWD ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣಗಳು, ಬೆಳ್ಳಿಯ ಆಭರಣಗಳು, ನಗದು ಎಲ್ಲವನ್ನ ವಶಪಡಿಸಿಕೊಂಡಿರುವಂತಹ ಲೋಕ ಅಧಿಕಾರಿಗಳು ಸದ್ಯ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ.